ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಒಂದು ಬಿಸಿಬೇಳೆ ಬಾತು ಚೆನ್ನಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ರೈಸು 1 ಕಪ್ಪು ರೈಸು, 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ. 1 ಕಪ್ ರೈಸು, 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಎರಡು ಚೆನ್ನಾಗಿ ತೊಳ್ಕೊಂಡು, ಚೆನ್ನಾಗಿ ಒಂದು 4-5 ಸರಿ ತೊಳ್ಕೊಳ್ಳಿ ಚೆನ್ನಾಗಿ ನೋಡಿ. ತೊಳ್ಕೊಂಡು ತೊಗೊಂಡಿದ್ದೀನಿ ನಾನು ಇವಾಗಿಲ್ಲಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಸೇರಿಸ್ತಾ ಇದ್ದೀನಿ ನೋಡಿ. ತೊಳೆದು ಕಟ್ ಮಾಡಿಟ್ಟಿರೋದು ನಾನು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಹಂಗೆ ಕ್ಯಾರೆಟ್ ನೋಡಿ, ಕ್ಯಾರೆಟ್ ಕೂಡ ತೊಳೆದು ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ. ಕ್ಯಾರೆಟು ಸೇರಿಸ್ತಾ ಇದ್ದೀನಿ. ಮತ್ತು ಆಲೂಗಡ್ಡೆ ಕೂಡ ನಾನಿಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಉದ್ದ ಪಲಾವ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಸೇರಿಸ್ಕೊಳ್ಳಿ. ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ನೋಡಿ. ಟೊಮೆಟೊನೂ ಹಾಕ್ಕೊಳ್ಳಿ ಅದ್ರ ಜೊತೆಗೆ. ಹಾಕ್ಬಿಟ್ಟು ಈಗ ಕುಕ್ಕರ್ ಇಷ್ಟು ತರಕಾರಿ ಬಟಾಣಿನೂ ಹಾಕ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಬಟಾಣಿ, ಟೊಮೆಟೊ ಇಷ್ಟು ಹಾಕಿದ್ದೀನಿ. ತೊಗರಿಬೇಳೆ, ಅಕ್ಕಿ ಹಾಕಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ಳಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಬಿಸಿಬೇಳೆ ಬಾತಿಗೆ ಮಿಕ್ಕಿದ್ದು ರೆಡಿ ಮಾಡ್ಕೊಳ್ಬೇಕಲ್ಲ. ಈಗ ಕುಕ್ಕರ್ ಇಟ್ಟಿದ್ದಾಯಿತು. ಈಗ ಇದಕ್ಕೆ ಒಂದು ಬಾಣಲೆ ಬಿಸಿ ಮಾಡಿ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ತುಪ್ಪ ಹಾಕ್ಕೊಂಡು ಇಲ್ಲಿ ಈರುಳ್ಳಿನ ನಾನು ಒಂದು 2 ಗಡ್ಡೆ ಈರುಳ್ಳಿ ಉದ್ದ ಸಣ್ಣ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಉದ್ದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಈರುಳ್ಳಿಯಲ್ಲಿ ಹಾಕಿಲ್ಲ ಬಿಸಿಬೇಳೆ ಬಾತಿಗೆ. ಈಗ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕಬೇಕು ಈರುಳ್ಳಿನ. ಅದೆಲ್ಲ ಚೆನ್ನಾಗಿ ಒಳ್ಳೆ ರೋಸ್ಟ್ ಕೆಂಪು ಫ್ರೈ ಆದಮೇಲೆ ಇದನ್ನು ಹಾಕಬೇಕು ನೋಡಿ. ಈಗ ಮಿಕ್ಸಿ ಜಾರ್ ರುಬ್ಬೋದಕ್ಕೆ ಕಾಯಿ ತೊಗೊಂಡಿದ್ದೀನಿ. ಇದನ್ನು ಪೀಸ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇದನ್ನು ರುಬ್ಕೊಂಡಿದ್ದೆ, ಕಾಯಿ ಪೀಸ್ ಮಾಡಿದ್ದೀನಿ. ಅದಕ್ಕೀಗ ಬಿಸಿಬೇಳೆ ಬಾತು ನಿಮ್ಮ ಹತ್ರ ಯಾವುದಿದೆಯೋ, ಎಷ್ಟು ಬೇಕು, ಜಾಸ್ತಿ ಪುಡಿ ಬೇಕಾದರೆ ಇನ್ನೊಂದು ಚಮಚ ಹಾಕಿ. ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿರ್ತೀರಲ್ಲ, ಅದನ್ನು ಇಲ್ಲಿ ನೋಡಿ ಹುಣಸೆಹಣ್ಣು ರಸ ತೆಗೆದು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಕಾಯಿ ಜೊತೆ ಇದು ಮಿಕ್ಸ್ ಮಾಡಿಕೊಂಡ್ರೆ, ನಾವು ಮನೆಯಲ್ಲೇ ಪುಡಿ ಮಾಡ್ಕೊಳ್ಳೋದಾದರೆ ಎಲ್ಲ ಕಾಯೆಲ್ಲ ಹಾಕಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಪುಡಿ ಮಾಡ್ಕೋಬೋದು. ಈಗ ಇದು ಪುಡಿ ಹಾಕಿದ್ರಿಂದ ನಾನು ಕಾಯಿ ಮತ್ತು ಹುಣಸೆಹಣ್ಣು ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಸಾಸಿವೆ ಮತ್ತು ಒಣಮೆಣಸು, ಕರಿಬೇವು ಸೊಪ್ಪು ಹಾಕಿ ಇಲ್ಲೊಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಅದು ಮಸಾಲೆ ರುಬ್ಬಿಟ್ಟಿದ್ದಾಯಿತು. ಈಗ ಇಲ್ಲಿ ಒಗ್ಗರಣೆ ಸಾಸಿವೆ, ಕರಿಬೇವು, ಒಣಮೆಣಸು, ಹಿಂಗೆ ಹಾಕಿದ್ದೀನಿ ಅದರಲ್ಲಿ ನೋಡಿ. ಇಷ್ಟು ಹಾಕ್ಕೊಳ್ಳಿ. ಈಗ ಇದು ರೆಡಿ ಆಗ್ತಿದ್ದಂಗೆ ಇಲ್ಲಿ ರುಬ್ಕೊಂಡಲ್ಲ ಮಸಾಲೆನ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದು ಬಿಸಿಬೇಳೆ ಬಾತು ಒಳಗಡೆ ಕುದಿಸೋಕೆ ಜಾಸ್ತಿ ಸಾಂಬಾರು ಥರ ಕುದಿಸೋಕ್ಕಾಗಲ್ಲ. ಬಿಸಿಬೇಳೆ ಬಾತು ಬೇಯಿಸ್ಕೊಂಡಿರ್ತದಲ್ಲ, ಅದಕ್ಕೆ ಇಲ್ಲಿ ಚೆನ್ನಾಗಿ ಇದನ್ನು ಹುಣಸೆಹಣ್ಣು ರಸ ವಾಸನೆ ಎಲ್ಲ ಹೋಗೋ ಥರ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬಿಸಿಬೇಳೆ ಬಾತ್ ಮಸಾಲೆ ಸ್ಮೆಲ್ಲು ಮತ್ತು ಹುಣಸೆ ಹಣ್ಣಿಂದು ಹಸಿ ಸ್ಮೆಲ್ ಹೋಗಬೇಕು ನೋಡಿ. ಈಗ ಸೀಟಿ ಒಡಿಸಿಟ್ಟಿದ್ನಲ್ಲ ಕುಕ್ಕರಲ್ಲಿ ತರಕಾರಿ, ಬೇಳೆ, ಅಕ್ಕಿ ಎಲ್ಲ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಬೆಂದರೆ ಸಾಕು. ಅದು ಮತ್ತು ಸ್ವಲ್ಪ ಕುದಿಸ್ಬೇಕಲ್ಲ, ಅಲ್ಲಿಗೆ ಸೆಟ್ಟಾಗಿ ಹೋಗಿಬಿಡುತ್ತೆ ನೋಡಿ. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಬೆಂದು ಒಂದು ಕಡೆ ಎಲ್ಲ ಸೆಟ್ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಚೆನ್ನಾಗಿ ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕ್ಕೊಂಡು, ಈಗ ನಾನು ಅಲ್ಲಿ ತೋರಿಸಿದ್ನಲ್ಲ ನಿಮಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ, ಆ ಈರುಳ್ಳಿನ ಇದರಲ್ಲಿ ಸೇರಿಸ್ಕೊಂಬಿಡಿ. ಅದ್ರ ಜೊತೆ ಮತ್ತು ಮಸಾಲೆ ಈಗ ರೆಡಿ ಮಾಡಿದ್ನಲ್ಲ, ನಾನು ತೋರಿಸಿದ್ನಲ್ಲ ರುಬ್ಬಿದ ಮಸಾಲೆನ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಂಡಲ್ಲ, ಅದು ಫುಲ್ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಇದು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಎಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಮಸಾಲೆ ಎಲ್ಲ ಹಿಡಿಬೇಕಲ್ಲ ಇದಕ್ಕೆ, ಅದು ಸ್ವಲ್ಪ ಅಲ್ಲಾಡಿಸಿ ಸ್ವಲ್ಪ ಕುದಿಸೋ ಅಷ್ಟು ನೀರನ್ನು ಚೆನ್ನಾಗಿ ಹಾಕ್ಕೊಳ್ಳಿ ನೋಡಿ. ಇಲ್ಲಿ ಕುದಿಸಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಇಲ್ಲೇ ಫಸ್ಟ್ ಎಲ್ಲ ಹಾಕಿ ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಒಲೆ ಹಚ್ಚಿದ ಮೇಲೆ ಚೆನ್ನಾಗಿ ಕುದ್ರೆ ಸಾಕೋದು ನೋಡಿ. ಎಲ್ಲ ಹಾಕಿ ಈಗ ರೆಡೀ ಆಗಿದೆ. ಇದು ಇನ್ನೇನು ಕುದಿಸೋದು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ನೋಡಿ. ಒಲೆ ಹಚ್ಚಿದ್ದೀನಿ. ಅದು ಸ್ವಲ್ಪ ಕುದಿ ಬರಬೇಕು ನಿಮಗೆ. ನೀರು ಹಾಕಿದ್ನಲ್ಲ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಕುದಿ ಬರ್ತದೆ ಚೆನ್ನಾಗಿ ನೋಡಿ. ಕುದ್ದು ಬರಬೇಕು ಅದು, ಇಲ್ಲಾಂದರೆ ಅದು ಹಸಿ ವಾಸನೆ ಇರುತ್ತಲ್ಲ. ಅದಕ್ಕೆ ಮಸಾಲೆ ಫಸ್ಟು ಹುರ್ಕೊಂಡಿದ್ದು ನಾನು. ಜಾಸ್ತಿ ಕುದಿಸೋಕ್ಕಾಗಲ್ಲ ಇದಕ್ಕೆ, ಅಕ್ಕಿ ಬೇಳೆ ಹಾಕಿರೋದ್ರಿಂದ ಬೇಗ ಬುಡ ಹಿಡಿದು ಬಿಡುತ್ತೆ ಇದು, ಜಾಸ್ತಿ ಕುದಿಸೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೆ, ಅದು ಕುದಿಸಿಟ್ಕೊಂಡಿದ್ನಲ್ಲ ಮಸಾಲೆನ, ಈಗ 1 ಸ್ಪೂನ್ ತುಪ್ಪ ಮೇಲಿಂದ ಹಾಕಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ
ಬಿಸಿಬೇಳೆ ಬಾತ್ ಎಂಥ ಸಖತ್ತಾಗಿ ರೆಡಿ ಆಯಿತು ಅಂದರೆ ನೀವು ನಮ್ಮ ಸ್ಟೈಲಲ್ಲಿ ಒಂದು ಸತಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ನಮಗೂ ಹೇಳಿ. ನಮ್ಮ ಅಡುಗೆನೂ ಒಂದೊಂದು ಸತಿ ಟ್ರೈ ಮಾಡಿ ನಮಗೂ ಹೇಳಿ ಹೇಗೆ ಮಾಡಿದ್ರಿ, ಚೆನ್ನಾಗಿ ಬಂತಾ. ನಾವೆಲ್ಲ ಚೆನ್ನಾಗಿ ಆದಮೇಲೆ ಹಾಕ್ತಾ ಇರೋದು. ನೋಡಿ ಈ ಥರ ಬಂದಿದೆ ನಮ್ಮ ಬಿಸಿಬೇಳೆ ಬಾತು. ನೀವು ಮಾಡಿಕೊಂಡು ಒಂದು ಸತಿ ನಮಗೆ ಟೇಸ್ಟ್ ಹೇಗಿತ್ತು ನಮ್ಮ ಸ್ಟೈಲ್ದು ಅಂತ